ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ವೃದ್ಧ ಹೋಬಳಿಯ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳಾದ ಡಿಬಿ ಚೌಡೇಶ್ ರವರು ಅಧ್ಯಕ್ಷರಾಗಿ, ಇಂದ್ರಮ್ಮ ಉಪಾಧ್ಯಕ್ಷರಾಗಿ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ರವಿರವರು ಘೋಷಿಸಿದರು. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಕನಿಷ್ಠ 2 ಲಕ್ಷ ಅಂತರದಲ್ಲಿ ಗೆಲ್ತಾರೆ. ಒಂದಕ್ಕಿಂತ ಒಂದು ಕ್ಷೇತ್ರ ಬಹಳ ಪ್ರಬಲವಾಗಿ ಹೋರಾಟ ಕೊಟ್ಟಿದ್ದಾರೆ. ಸಂಪೂರ್ಣವಾದಂಥ ಬೆಂಬಲ ಸಿಕ್ಕಿದೆ. ಶಿಸ್ತಿನ ಸಿಪಾಯಿಗಳ ಥರ 95% ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾರೆ. ಪಕ್ಷಾತೀತ ಮಾಡಿದ್ದಾರೆ. ನಮಗೆ ಪಕ್ಷಾತೀತವಾಗಿ ಕುಮಾರಣ್ಣವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು, ಸಾಲ ಮನ್ನದಿರ್ಬೋದು, ವಿಶೇಷವಾಗಿ ನಮ್ಮ ತಾಯಂದರು ಆಶೀರ್ವಾದ ಮಾಡಿದ್ದಾರೆ. ಈಗ SIT ಕೊಟ್ಟಿದ್ದಾರೆ. SIT ಕೊಟ್ಟ ಮೇಲೆ ಅದೊಂದು ಪ್ರಮುಖವಾದಂಥ ಸಂಸ್ಥೆ. ಸತ್ಯಾಸತ್ಯತೆ ಈಚೆಗೆ ತರ್ತಾರೆ ಅಲ್ಲ. ಈಗ ಅದರಲ್ಲಿ ಈಗಾಗಲೇ ಶಿಸ್ತಿನ ಕ್ರಮ ತಗೊಂಡಿದ್ದಾರೆ. ಪಕ್ಷ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಲ್ಲ. SITಗೆ ಬೇಕಾದಂಥ ಎಲ್ಲ ಸಲಹೆ ಸಹಕಾರಗಳನ್ನ ಕೊಡುತ್ತೆ. ಅದು ಯಾರು ತಪ್ಪು ಮಾಡಿದರೂ ತಪ್ಪೇ. ಎಲ್ಲಿ ಅವ್ರೇನು ಡ್ರೈವ್ಗಳು ಬೀದಿಗೆ ಎಷ್ಟು ಬಿಟ್ಟಿದ್ದಾರೋ ಅದು ಮಹಾಂತರವಂಥ ತಪ್ಪೇ ಇದೆ. ಕೂಲಂಕುಷವಾಗಿ SIT ಅವರು ಎಲ್ಲ ವಿಚಾರದಲ್ಲಿ ಯಾವುದೇ ವಿಚಾರದಲ್ಲಿ ರಾಜಿ ಆಗದೆ ಇದಕ್ಕೆ ನ್ಯಾಯ. ಇವತ್ತು ವಿಶೇಷವಾಗಿ ಮರ್ಯಾದಸ್ಥ ಮಕ್ಕಳು, ಹೆಣ್ಮಕ್ಳನ್ನ ಬೀದಿಗೆ ತಂದಿರ್ತಕ್ಕಂಥದ್ದು ಮೊದಲು ಅವ್ರಿಗೂ ಶಿಕ್ಷೆ ಆಗಬೇಕು, ನ್ಯಾಯಯುತವಾಗಿ ತನಿಖೆ ಆಗಬೇಕು ನಾವು ಒತ್ತಾಯ ಮಾಡ್ತೀವಿ. ಯಾರೇ ಇರಲಿ. ಈಗ ಅವನೇ ಹೇಳಿದಲ್ಲ, DK ಶಿವಕುಮಾರ್ ಅವರು ಇದಕ್ಕೆ ಕಾರಣ. ನಾವೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. DK ಶಿವಕುಮಾರ್ ಅವರೇ ತರಿಸ್ಕೊಂಡು ಬಿಟ್ಟವರು ನಮಗಿಂತ ಮುಂದೆ ತೆಗೆದಿತ್ತು ಅಂತೆಲ್ಲ ಏನೇನು ಹೇಳಿದ್ದಾರೆ. ಅದು ಯಾವುದೇ ವಿಚಾರಗಳು ಈಗ SIT ಮುಂದೆ ಇರ್ತಕ್ಕಂಥ ಕಾರಣದಿಂದ ನಾವು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದೇ ಮಾತಲ್ಲಿ ಹೇಳೋದು, ನ್ಯಾಯಯುತವಾದ ತನಿಖೆ ಆಗುತ್ತೆ. ಇದರಲ್ಲಿ ಯಾರು ಕೈವಾಡ ಇದ್ದರೂ ಈಚೆ ಬರಬೇಕು ಅಂತ ಗೊತ್ತು. ಈಗ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದು ಸಲ SIT ಕೊಟ್ಟ ಮೇಲೆ ಯಾವ್ಯಾವ ಪ್ರಮುಖರದ್ದು ಈಚೆ ತರುವಂಥ ಕೆಲಸ ಆಗಬೇಕು. ಈಗ ಬಹುತೇಕ ದೇವೇಗೌಡರಂಥ ಮಹಾನ್ ನಾಯಕರು, ಕುಮಾರಣ್ಣವರು, ಇವರೆಲ್ಲ ಇರ್ತಕ್ಕಂಥದ್ದು ನಮ್ಮ ಪಕ್ಷದ ಹಿರಿಯ ಮುಖಂಡರ ಜೊತೆ ಇವತ್ತು ಹುಬ್ಳಿನಲ್ಲಿ ಇದೇ ವಿಚಾರ ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಎಲ್ಲ ತೀರ್ಮಾನಗಳನ್ನು ಇವತ್ತು ಮಾಡ್ತಾರೆ. ಇಲ್ಲಿ ಇದೆಲ್ಲ ಇಂಥವೆಲ್ಲನೂ ದೇವೇಗೌಡರ ಕುಟುಂಬ ನೋಡ್ಕೊಂಡು ಬಂದಿದೆ. ಈಗ ದೇವೇಗೌಡರ ಒಂದು ಇತಿಹಾಸ ಬಹುತೇಕ ಎಲ್ಲ ಪಾರ್ಟಿನಲ್ಲೂ ಅವ್ರ ಗರಡಿಲೇ ಕಲಿತು ಈಚೆ ಬಂದಿರುವಂಥವ್ರು. ಏನು ಮಹಾನ್ ನಾಯಕರುಗಳು ಇವತ್ತಿದ್ದಾರೆ ಸಿದ್ದರಾಮಯ್ಯರಾದಿಯಾಗಿ, ದೇವೇಗೌಡರ ಕೈ ಕೆಳಗೇ ಎಲ್ಲನೂ ಕಲ್ತ್ಕೊಂಡು ಬಂದಿರ್ತಕ್ಕಂಥವ್ರು. ದೇವೇಗೌಡರ ನಡವಳಿಕೆ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆಯಲ್ಲ, ಅದನ್ನು ಹೇಳಿದ್ರೆ ಸಾಕು. ಅವರು ಈಗೇನು ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾಡೋದನ್ನು ಇವತ್ತಿನ ಈ ಟೆಕ್ನಾಲಜಿನಲ್ಲಿ ಎಲ್ಲದಕ್ಕೂ ನಾವು ಹೊಣೆ ಆಗೋಕ್ಕಾಗತ್ತಾ? ನನ್ನ ಮೊಮ್ಮಗನವನೇ, ನಮ್ಮ ಮೊಮ್ಮಕ್ಕಳು ಇದ್ದಾರೆ. ತಪ್ಪು ಮಾಡಿದರೆ ಕಾನೂನು ಚೌಕಟ್ಟಲ್ಲಿ ಪ್ರಧಾನಿ ಮೊಮ್ಮಗ ಆದ್ರೇನು ಇನ್ನೊಬ್ಬಾದ್ರೇನು ಎಲ್ಲರೂ ಅನುಭವಿಸ್ಬೇಕಾಗತ್ತೆ. ತಪ್ಪು ಮಾಡಿದರೆ ಅದು ಒಂದು ಕಡೆ ಆದರೂ ಇವತ್ತು ಸಾವಿರಾರು ಹೆಣ್ಣುಮಕ್ಕಳನ್ನ ಸುಸಂಸ್ಕೃತ ಇರ್ತಕ್ಕಂಥ ಕುಟುಂಬದವ್ರನ್ನ ಇವತ್ತು ಆದಿ ಬೀದಿಲಿ ತಂದು ಎರ್ಚಿದಾರಲ್ಲ, ಇವ್ರೇನು ಅದಕ್ಕಿಂತ ಕಮ್ಮಿ ಇಲ್ಲ. ಇದ್ದರೆ ಇವ್ರು ನ್ಯಾಯಯುತವಾಗಿದ್ದಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳೋಕೆ ಏನು ಬೇಕೋ, ಪೊಲೀಸ್ ಸ್ಟೇಷನ್ ಇತ್ತು, ಮತ್ತೊಂದಿತ್ತು, ಸಂಬಂಧಪಟ್ಟ ಇಲಾಖೆ ಇತ್ತು, ಕೊಟ್ಟು ಮಾಡ್ಬೋದಿತ್ತು. ಈಗ ಎಂತೈರು ಕೆಲಸಕ್ಕೆ ಬಾರದೆ ವಿಚಾರಗಳನ್ನ ಮುಂದಿಟ್ಟುಕೊಂಡು ಇವತ್ತು ಸಾವಿರಾರು ಹೆಣ್ಮಕ್ಳನ್ನ ಸುಸಂಸ್ಕೃತ ಇರ್ತಕ್ಕಂಥ ದೊಡ್ಡ ದೊಡ್ಡ ಕುಟುಂಬದ ಮಕ್ಕಳನ್ನ ಈಚೆ ತಂದಿರಲ್ಲ, ಅದಕ್ಕೆ ಯಾರು ಹೊಣೆ ಆಗ್ತಾರೆ? ಈಗ ಇದನ್ನು ಮಾಡಿರ್ತಕ್ಕಂಥದ್ದು ಚುನಾವಣೆ ದೃಷ್ಟಿನೇ ಮುಂದಿಟ್ಕೊಂಡು ಮಾಡಿರ್ತಕ್ಕಂಥದ್ದು. ಬಹುತೇಕ ಇದೇನು ವರ್ಕೌಟ್ ಆಗಿಲ್ಲ, ಇದೇನು ಅವರ ಆಸೆ ಈಡೇರಿಲ್ಲ. ಚುನಾವಣೆಯಲ್ಲಿ ಬ್ಯಾಕಪ್ ಮಾಡಬೇಕು ಅಂತೇನು ಮಾಡಿದ್ರು, ಅದು ಜನಕ್ಕೆ ಪಾಪ ಈ ಕೆಟ್ಟ ಸಂದೇಶಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ.
ಈಗ ಈ ಕಾಂಟ್ರಾಕ್ಟ್ರಿಗೆ ಅನುಕೂಲ ಆಗಲಿಕ್ಕೆ ಏನೇನು ಕಾರ್ಯಕ್ರಮ ರೂಪಿಸ್ಬೇಕೋ, ಈ ಜಿಲ್ಲೆ ರೈತರು ಸತ್ತರೂ ಚಿಂತೆ ಇಲ್ಲ, ಜಾನುವಾರುಗಳು ನೀರಿಲ್ಲದೆ ಪ್ರಾಣ ಬಿಟ್ಟರೂ ಚಿಂತೆ ಇಲ್ಲ. ಕಾಂಟ್ರಾಕ್ಟ್ರನ್ನ ಜೋಬ್ ತುಂಬಕ್ಕೆ ಏನೇನು ಬೇಕೋ ಎಲ್ಲವನ್ನ ಈ ಜಿಲ್ಲಾ ಮಂತ್ರಿ ಪ್ಲ್ಯಾನ್ ಮಾಡಿ ಯಾವ್ಯಾವ ರೀತಿ ಕಳಪೆ ಮಾಡೋಕ್ಕೆ ಸಾಧ್ಯನೋ ಕಳಪೆ ಕಾಮಗಾರಿ ಮಾಡಲಿಕ್ಕೆ, ಅವನಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಇವತ್ತು ರೈತರ ಬಾಯಿ ಮಣ್ಣು ಹಾಕಿ ಆ ನೀರನ್ನು ಒಂದು ಕಾಂಟ್ರಾಕ್ಟ್ರಿಗೆ ಯಾವ ರೀತಿ ಎಲ್ಲೆಲ್ಲಿ ತುಂಬಿಸ್ಕೊಡ್ಬೇಕೋ ಮಾಡಿಕೊಡ್ತಾ ಇದ್ದಾರೆ. ಈ ವಾರದಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿ ನಾವೇ ಕೆನಾಲ್ ಮೇಲೆ ಹಿಡಿದು ಕ್ಯೂರಿಂಗ್ ಮಾಡೋ ತಾವಿಂದ ಹಿಡಿದು ಕ್ವಾಲಿಟಿ ವರ್ಕ್ ಮಾಡೋ ತಾವಿಂದ ಹಿಡಿದು ಜವಾಬ್ದಾರಿ ತಗೊಳ್ಳುವಂಥ ಕೆಲಸವನ್ನು ಇಡೀ ನನ್ನ ಕ್ಷೇತ್ರದಲ್ಲೇ ನಡೀತಾ ಇರ್ತಕ್ಕಂಥ ಕೆಲಸ. ಎಷ್ಟು ಕಳಪೆ ಕಾಮಗಾರಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಿಮ್ಮನ್ನೇ ಕರ್ಕೊಂಡೋಗಿ ತೋರ್ತೀನಿ. ಈ ವಾರದಲ್ಲಿ ಕಾರ್ಯಕ್ರಮ ರೂಪಿಸ್ಬೋದು. ಗುಣಮಟ್ಟದ ಕೆಲಸನೇ ಮಾಡ್ತಾ ಇಲ್ಲ ಸರ್ಕಾರ, ನಂದೇ ಅನ್ನೋಷ್ಟು ಮಟ್ಟಿಗೆ ಭಾಳ ಕಳಪೆ ಕೆಲಸ ನಡೀತಾ ಇದೆ. ನಾನು ಈ ವಾರದಲ್ಲಿ ನಮ್ಮ ಕಾರ್ಯಕರ್ತರ ಮೀಟಿಂಗ್ ಕರೆದು ಎಲ್ಲ ತಾವು ಗಸ್ತು ಹಾಕೋ ಕೆಲಸ ಮಾಡ್ತೀವಿ. ಯಾವುದು ಹೋಗಿಲ್ಲ, ಬರೀ ಕೇಂದ್ರ ಸರ್ಕಾರದ ಕಡೆ ಕೈ ತೋರ್ಕೊಂಡು ರಾಜ್ಯ ಸರ್ಕಾರದ ಒಂದಿಷ್ಟು ಕನಿಷ್ಠ ಸಹಾಯವನ್ನು ರೈತರಿಗೆ ಮಾಡಿಲ್ಲ.